ಬೇರೆ ದೂರುದಾರರು ಕೂಡ ಸ್ಟೇಷನ್ಗೆ ಬಂದರೆ ದೂರು ಕೊಡೋದಕ್ಕೆ ಅಲ್ಲಿ ಲಭ್ಯ ಆಗ್ತಿಲ್ಲ ಅನ್ನೋದು. ಸ್ಟೇಷನ್ ಮುಂದೆ ಶಾಮಿಯಾನ ಹಾಕಿ ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡ್ತಿದ್ದಾರೆ ಅಂತ ನೋಡಿ. ದರ್ಶನ್ ಅವರ ಕೇಸು ಹೊರಗಡೆ ಬಂದ ತಕ್ಷಣ ಪೊಲೀಸ್ನವರು ತಕ್ಷಣ ಕ್ರಮ ಕೈಗೊಂಡು ಅದರ ಹಿಂದೆ ಯಾರ್ಯಾರು ಇದ್ದಾರೆ ಅಂತಕ್ಕಂಥದ್ದು ಎಲ್ಲರನ್ನೂ ಕೂಡ ಇವತ್ತು ಅರೆಸ್ಟ್ ಮಾಡಿ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಭಾಳ ಸಂತೋಷ ಆಯಿತು. ಅದಾದ ತಕ್ಷಣವೇ ಆ ಪ್ರಾಂತ್ಯದಲ್ಲಿ 144 ಸೆಕ್ಷನ್ ಆಗ್ತಕ್ಕಂಥದ್ದು, ಪೊಲೀಸ್ ಠಾಣೆಗೆ ಹೋದರೆ ಬೇರೆಯವರು ಯಾರು ಕೇಸೇ ತಗೊಳ್ದೇ ಇರ್ತಕ್ಕಂಥದ್ದು, ಮತ್ತು ಪತ್ರಕರ್ತರು ಅಥವಾ ಟಿ ವಿ ಮಾಧ್ಯಮಗಳು ಬಂದರೆ ಅವರನ್ನು ಅಲ್ಲಿಂದ ಎತ್ತಂಗಡಿ ಮಾಡಿಸ್ತಕ್ಕಂಥದ್ದು, ಇದೆಲ್ಲ ಸರಿಯಾದ ಕ್ರಮ ಅಲ್ಲ. ಯಾಕೆ ಅಂತಂತಂದರೆ ಯಾರೇ ಇವತ್ತೊಂದು ದಿವಸ ತನಗೆ ತೊಂದರೆ ಆದಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಕ್ಕಂಥದ್ದು ಸಹಜ. ಅವರಲ್ಲಿ ಅಲ್ಲದೆ ಇನ್ಯಾರಲ್ಲಿ ನ್ಯಾಯ ಕೇಳಲಿಕ್ಕೆ ಸಾಧ್ಯ? ಆ ಕಾರಣದಿಂದ ಯಾರೇ ಬಂದರೂ ಮೊದಲು ಕೇಸನ್ನು ಪಡೆಯಬೇಕು. ಸರ್ಕಾರ ಇದರ ಸೂಕ್ತ ಜವಾಬ್ದಾರಿಯನ್ನು ಅವರು ವಹಿಸಬೇಕು. ಇದರಲ್ಲಿ ಸತ್ಯಾಸತ್ಯತೆಗಳು ಹೊರಬರಬೇಕೇ ಹೊರತು ಅದನ್ನು ಬಿಟ್ಟು ಮುಚ್ಚಿಡ್ತಕ್ಕಂಥ ಯಾವುದೇ ಕೆಲಸ ಮಾಡಬಾರ್ದು. ಯಾರೇ ತಪ್ಪು ಮಾಡಿದರೂ ನ್ಯಾಯಾಲಯ ಇದೆ, ಆ ನ್ಯಾಯ ಅದನ್ನು ನೋಡ್ಕೊಳ್ತದೆ. ಅದನ್ನು ಬಿಟ್ಟು ನೀವು ಪತ್ರಕರ್ತರನ್ನು ತಡೆದಿಟ್ಟು ಇದನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ಅನ್ಯಾಯ ಯಾರಿಗಾಗಿದೆಯೋ ಅವರಿಗೆ ನ್ಯಾಯ ಕೊಡಿಸೋದು ಬೇಡ ಅನ್ನೋದು ಸರ್ಕಾರದ ಜವಾಬ್ದಾರಿನ? ಇದೆಲ್ಲ ಸರಿಯಾದ ಕ್ರಮ ಅಲ್ಲ. ಈಗೇನು ಹೊರಗಡೆ ಬಂದಿದೆ, ಇವಾಗ ದರ್ಶನ್ ಅವರು ಇಡೀ ರಾಜ್ಯ ಮೆಚ್ಚತಕ್ಕಂಥ ಒಬ್ಬ ನಟನಾಗಿದ್ದರು. ನಾವೆಲ್ಲರೂ ಕೂಡ ಅದನ್ನು ಒಪ್ತೇವೆ, ಅವರನ್ನು ಗೌರವಿಸ್ತೇವೆ. ಆದರೆ ತಪ್ಪು ಮಾಡಿದಾಗ ಎಲ್ಲರೂ ಒಂದೇ. ನಾವು ಅವರು ತಪ್ಪು ಮಾಡಿದರೆ ಅವರು ನಟರಾಗಿರೋದ್ರಿಂದ ಅವರು ಮಾಡಿದ್ದು ಸರಿನೇ ಹೇಳಲಿಕ್ಕಾಗತ್ತಾ? ಇವತ್ತು ಸೋಷಿಯಲ್ ಮೀಡಿಯಾ ಕಾಲ ಇದು. ಈಗ ತಮ್ಮ ಚಾನಲ್ಗಳು ಕೂಡ ಬಹಳ ಆಕ್ಟಿವ್ ಆಗಿವೆ. ಸೋಷಿಯಲ್ ಮೀಡಿಯಾ ನಿಮ್ಮನ್ನು ಮೀರಿಸ್ತಕ್ಕಂಥ ಆಕ್ಟಿವ್ ಆಗಿವೆ. ಯಾರೋ ಎಲ್ಲೋ ಕುಳಿತು ಒಂದು ಇದನ್ನು ಮೆಸೇಜನ್ನು ಹರಿಬಿಟ್ರೆ ಇಡೀ ದೇಶ ನೋಡ್ತಕ್ಕಂಥ ಸಂದರ್ಭ. ಇದಕ್ಕೆ ಕಾನೂನು ಕೂಡ ಅದನ್ನು ಎಲ್ಲಿ ತಹಬದಿಗೆ ತರಬೇಕು, ಅದ್ಬಸ್ತಿನಲ್ಲಿಡಬೇಕು, ಅದನ್ನು ಮಾಡಬೇಕೆ ಹೊರತು ಈ ಬಂದವರು ಯಾರೇ ಆದರೆ ಅವರು ಏನೋ ಹೇಳಿಬಿಟ್ರು ಅಥವಾ ಒಂದು ವಿಷಯವನ್ನು ಹರಿಬಿಟ್ರು ಕೊಲೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಇದಕ್ಕೆಲ್ಲನೂ ಇದು ಜವಾಬ್ದಾರಿಯನ್ನು ಸರ್ಕಾರ ಹೊರಬೇಕು. ಪತ್ರಕರ್ತರ ಮೇಲೆ ಆಗಲಿ, ಟಿ ವಿ ಮಾಧ್ಯಮದ ಮೇಲೆ ಆಗಲಿ, ಸಾಮಾನ್ಯ ಜನರ ಮೇಲೆ ನೀವು ಗದಾಪ್ರಹಾರ ಮಾಡ್ತಕ್ಕಂಥದ್ದು ಇದು ತಪ್ಪು. ಅವರು ಸತ್ಯವನ್ನು ಹೊರಗಿಡಲಿಕ್ಕೆ ಪತ್ರಕರ್ತರು ಯಾವತ್ತೂ ಕೂಡ ಪ್ರಯತ್ನ ಮಾಡ್ತಿರ್ತಾರೆ. ಅವರ ಮೇಲೆಲ್ಲ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ದಯವಿಟ್ಟು ಇದರ ವಿಚಾರವನ್ನು ತಾವು ಕೈಗೆತ್ತಿಕೊಂಡು ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಮತ್ತು ಪತ್ರಕರ್ತರು ಅವರನ್ನೆಲ್ಲರನ್ನೂ ತಡೆಯೋದು ಅದನ್ನೆಲ್ಲ ಮಾಡಬಾರ್ದು ಅಂತೇಳಿ ಅವ್ರನ್ನ ಮನವಿ ಮಾಡ್ತೇವೆ. ಇದು ಒಂದು ಸಮಯ ಇದು ಕೆಟ್ಟ ರೀತಿಯಲ್ಲಿ ಹೋದರೆ ಕೆಟ್ಟ ಪರಿಣಾಮಗಳೇ ಬರ್ತದೆ. ನೀವು ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರೆ ಒಳ್ಳೆ ಪರಿಣಾಮಗಳು ಬರ್ತದೆ. ಪತ್ರಕರ್ತರು ಬಂದು ನಿಮ್ಮನ್ನೇನು ದರೋಡೆ ಮಾಡೋಕ್ಕೆ ಬರೋದಿಲ್ಲ, ಅಥವಾ ಅಲ್ಲಿ ಇರ್ತಕ್ಕಂಥ ಇದನ್ನು ಮುಚ್ಚಾಕ್ಲಿಕ್ಕಲ್ಲ ಅವ್ರು ಬರೋದು, ಸತ್ಯಾಸತ್ಯತೆಗಳನ್ನು ಹೊರಗಿಡ್ಲಿಕ್ಕೆ ಬರ್ತಾರೆ. ಅಷ್ಟಕ್ಕೆ ನಾನು ಇವತ್ತು ಇಷ್ಟಕ್ಕೆ ರಿಯಾಕ್ಟ್ ಮಾಡ್ತೇನೆ. ಮುಂದೆ ಇದೇನಾದರೂ ಹಾಗೆ ಮುಂದುವರೆದರೆ ಮುಂದೆ ಏನು ಕ್ರಮ ಜರುಗಿಸಬೇಕು ನಮ್ಮ ಪಕ್ಷದಿಂದಲೂ ಕೂಡ ನಾವು ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.